ಹೇಳಿ ಸಿನಿಮಾ ಹೇಗೆ ಮೆಸೇಜ್ ಚೆನ್ನಾಗಿದೆ, ನೇಚರ್ ಬಗ್ಗೆ ಮತ್ತು ಮನುಷ್ಯನಲ್ಲಿರುವ ಅಸೂಯೆ ಬದಲಾಗ್ತದೆ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸ್ಟೋರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪ್ರಕೃತಿ ಬಗ್ಗೆ ಆಗಿರ್ಬೋದು, ಒಂದು ಮಾನವೀಯತೆ, ಮನುಷ್ಯತ್ವ ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ. ಹೀರೋ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಎಲ್ಲರೂ ಚೆನ್ನಾಗಿದೆ, ಅವರವ್ರ ಕ್ಯಾರೆಕ್ಟ್ರು ಚೆನ್ನಾಗಿ ತೆಗೆದಿದ್ದಾರೆ. ಡೈರೆಕ್ಟ್ರು ಚೆನ್ನಾಗಿದೆ ಸರ್. ಚೆನ್ನಾಗೈತೆ ರೀ ಮೇಡಮ್ ಅವರ ಏನು ಇಷ್ಟ ಆಯ್ತು? ಸ್ಟೋರಿ ಚೆನ್ನಾಗೈತೆ. ಜನಗಳನ್ನ ಪ್ರೀತಿ ಮಾಡಬೇಕು, ಪರಿಸರನ ಯಾವ ರೀತಿ ಉಳಿಸ್ಬೇಕು ಅನ್ನೋದು ಒಂದು ಒಳ್ಳೆ ಮೂವಿ. ತುಂಬ ಚೆನ್ನಾಗಿದೆ. ನಾವು ಕೃಷ್ಣಗಿರಿಯಿಂದ ಬಂದಿರೋ ನಾರಾಯಣ ಹೆಸರು. ನಮ್ಮ ಫ್ರೆಂಡ್ ಇವರು ಡೈರೆಕ್ಟ್ರು ಶಂಕರ್ ಅಂತ, ಅವರು ಬನ್ನಿ ನೋಡಿ ಅಂತ ಹೇಳಿದರು. ನೋಡಿದ್ದೀನಿ ಸರ್, ನಿಜವಲ್ಲೇ ಚೆನ್ನಾಗಿದೆ, ಸೂಪರ್. ಸರ್ ಹೀರೋ ಹೀರೋಯಿನ್ ಅವ್ರ ಪಾತ್ರ ಯಾವ ಸರ್ ಹೊಸಬ್ರು ನಂತರ ಕಾಣಿಸ್ತಾ ಹೇಗೆ ಪಿಕ್ಚರಾ? ಸಿನಿಮಾ ಸಿನಿಮಾ ಚೆನ್ನಾಗಿದೆ ನಾಯಕ ನಟ ನಟಿ ಬಗ್ಗೆ ಏನು ಇಷ್ಟ ಆಯಿತು ಸರ್? ಹಾಡುಗಳು ಚೆನ್ನಾಗಿದೆ, ನೋಡೋಕ್ಕೆ ಏನು ಬೋರ್ ಹೊಡೆಯಲ್ಲ, ಚೆನ್ನಾಗಿ ನೋಡ್ಬೋದು. ವಿಚಾರ ಮಾಡಿಲ್ಲ, ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ. ಪರಿಸರ ಪ್ರೇಮಿ ಸೂಪರ್ ಆಗಿದೆ ಹೀರೋ. ಮೇಡಮ್ ಹೇಳಿ, ಸಿನಿಮಾ ಹೇಗಿದೆ? ಏನು ಇಷ್ಟ ಆಯ್ತು ಸಿನಿಮಾ? ಸಿನಿಮಾ ಇಷ್ಟ ಆಯ್ತು ಸರ್. ಹೇಗೆ ಚೆನ್ನಾಗಿದೆ, ಕನ್ನಡ ಫಿಲಮ್ ಚೆನ್ನಾಗಿದೆ, ನೋಡ್ಬೋದು. ಕನ್ನಡ ಉಳಿಸಿ ಬೆಳೆಸಿ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋಂಥ ಸಿನಿಮಾ ಸೂಪರ್. ಎಲ್ಲ ಮಕ್ಕಳಿಗೆ ನೇಚರ್ ಬಗ್ಗೆ ಏನಿದೆ ಎಲ್ಲ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ ಆಗಿದೆ, ಸೂಪರ್. ಮೆಸೇಜ್ ಇದ್ದಲ್ಲ, ಪರಿಸರ ಇಷ್ಟ ಆಯಿತು. ಸಾಂಗ್ಸ್ ಹೀರೋ 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 ಹೀರೋಯಿನ್ ಬಗ್ಗೆ ಹೇಳಿ. ಮಾಡಿದ್ದಾರೆ, ಚೆನ್ನಾಗಿ ಮಾಡಿ. ಪರಿಸರದ ಬಗ್ಗೆ ಮೂವಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಮೋಷನಲಿ ತುಂಬ ಕನೆಕ್ಟ್ ಆಗ್ತದೆ. ನಾನೇ ಎಮೋಷನಲ್ ಆಗೋದು 100 ಡೇಸ್ಗೆ ಸೂಪರ್ ಆಗಿದೆ. ಹೀರೋ ಹೀರೋಯಿನ್ ಬಗ್ಗೆ ಹೇಳಿ. ಹೀರೋ ಹೀರೋಯಿನ್ ಹೊಸದಲ್ಲ, ತುಂಬ ಚೆನ್ನಾಗಿ ಅವ್ರ ಪಾತ್ರಕ್ಕೆ ತುಂಬಾ ಅವರು ಸ್ಯಾಟಿಸ್ಫೈ ಆಗೋ ಥರ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಏನು ಅನ್ನಿಸ್ತು ಸಿನಿಮಾ? ಪರಿಸರ ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಈವೆಂಟಲ್ಲೆಲ್ಲ ಹೇಳ್ತಾ ಇದ್ವಿ, ಸೊ ಬಟ್ ಟ್ರೈಲರ್ ನೋಡಿದ್ರೆ ತುಂಬ ಈವೆಂಟ್ಸ್ ಅನಿಸುತ್ತೆ, ಏನಾದರೂ ಕನ್ಫ್ಯೂಷನ್ಸ್ ಆಗುತ್ತಾ ಅಂತ. ಬಟ್ ಮೂವಿ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ತುಂಬ ಕ್ಲಾರಿಟಿ ಇದೆ ಅಂತ. ಆ್ಯಂಡ್ ಎಲ್ಲರಿಗೂ ಏನಂದರೆ ಮೇನ್ ಕ್ಲೈಮ್ಯಾಕ್ಸ್ ಎಮೋಷನ್ ತುಂಬ ಇಷ್ಟ ಆಗ್ತಾ ಇದೆ. ಎಲ್ಲರ ಆ್ಯಕ್ಟಿಂಗ್ ಯಾರೇ ಇದು ಇವಾಗ ನಾವೆಲ್ಲ ಆ್ಯಕ್ಟಿಂಗ್ ಯಾರ್ಯಾರು ನಟರು ಇದ್ದೀವಿ, ಆರ್ಟಿಸ್ಟ್ ಇದ್ದೀವಿ, ನಾವೆಲ್ಲ ನ್ಯೂ ಕಮರ್ಸ್, ಮಿಕ್ಸ್ ಆಫ್ ಆಲ್ ದ ಸೀನಿಯರ್ ಆರ್ಟಿಸ್ಟ್ ಯಾರ್ಯಾರು ಇದ್ದಾರೆ. ಸೊ ಎಲ್ಲೂ ನ್ಯೂ ಕಮರ್ಸ್ ಅನಿಸ್ತಿಲ್ಲ. ಆ್ಯಂಡ್ ನನಗೇನೆ ಆ್ಯಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಮೋಷನ್ ನೋಡಿ ನನಗೂ ತುಂಬ ಎಮೋಷ್ನಲ್ ಆಯಿತು. ತುಂಬ ಜನ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಸೊ ಇಷ್ಟು ವರ್ಷದ ಒಂದು ಶ್ರಮ ಪರಿಶ್ರಮ ನಮ್ಮ ಶಂಕರ್ ಸರ್ದು ಆ್ಯಂಡ್ ನಮ್ಮೆಲ್ಲರದು, ಸೊ ಎಲ್ಲರಿಗೂ ಖುಷಿ ಆಗ್ತಾ ಇದೆ, ಇಷ್ಟಪಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಖುಷಿ. ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಇಷ್ಟು ಒಂದು ಸಪೋರ್ಟ್ ತೋರಿಸ್ತಾರೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಹೋಗ್ತಾ ಹೋಗ್ತಾ ತುಂಬ ಕನೆಕ್ಟ್ ಆದರು. ಅಕ್ಕಪಕ್ಕ ನೋಡ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರು, ತುಂಬ ಖುಷಿ ಆಯಿತು. ಎಮೋಷನ್ ತುಂಬಿರೋದು ಘಟನೆ ಎಲ್ಲ ಅವ್ರು ಎಂಜಾಯ್ ಮಾಡೋದು. ಆಮೇಲೆ ಸಾಂಗ್ಸಲ್ಲೆಲ್ಲ ವಿಷಲ್ ಹೊಡೆಯೋದು ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಇಷ್ಟಪಡ್ತೀರಾ, ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಶಂಕರ್ ಸರ್. ಎಲ್ಲದಕ್ಕೂ ಕೂಡ ಮೇನ್ ಕಾರಣ ಒಂದು ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತೀವಿ. ದಯವಿಟ್ಟು ಇದನ್ನು ಉಳಿಸಿ ಅಂತ ಕೇಳಿದ್ದೀನಿ. ಅದರ ಮುಖ್ಯವಾದ ವಿಷಯ ಅಂತಂದರೆ, ಈ ಸಿನಿಮಾನ ಯಾರೂ ಬಂದುಬಿಟ್ಟು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದವರು ಅಥವಾ ಯಾರ ಕೆಳಗಡೆನೂ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಏನೂ ಕೆಲಸ ಮಾಡದೇನೆ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡಿರುವಂತಹ ಶಂಕರ್ ಸರ್ ಅವರಿಂದನೇ ಈ ಸಿನಿಮಾ ಆಗಿರೋದು. ಆ್ಯಂಡ್ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ. ತುಂಬ ನೀಟಾಗಿ ಸ್ಟೋರಿನ ಹೇಳಿದ್ದಾರೆ. ಏನು ಜನಕ್ಕೆ ವಿಷಯ ತಿಳಿಸ್ಬೇಕು ಅದನ್ನು ತುಂಬ ನೀಟಾಗಿ ಹೇಳಿದ್ದಾರೆ. ಎಲ್ಲೂ ಯಾವ ಕನ್ಫ್ಯೂಷನ್ ಇಲ್ಲದೇ ಸೊ ಕೂತ್ಕೊಂಡು ಯಾರೇ ಒಂದು ಕಂಪ್ಲೀಟ್ ಫ್ಯಾಮಿಲಿ ನೋಡುವಂಥ ಸಿನಿಮಾ. ಏನು ಗ್ಯಾರಂಟಿ ಇಲ್ಲ, ಎಲ್ಲೂ ಕೂಡ ನಿಮಗೆ ಬೋರ್ ಅಂತ ಅನಿಸಲ್ಲ. ಎಲ್ಲ ಸಾಂಗ್ಗಳು ಚೆನ್ನಾಗಿದೆ, ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್. ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ಸಿನಿಮಾ ನೋಡಿ. ಯಾಕಂದರೆ ಈ ಥರ ಸಿನಿಮಾಗಳು, ಈ ಥರ ಒಳ್ಳೆ ಸಿನಿಮಾಗಳು ಬಂದಾಗ ನೀವು ಫಸ್ಟ್ ವೀಕ್ ಅಟ್ಲೀಸ್ಟ್ ಒಂದು ಫಸ್ಟ್ ಫೇಸ್, ಒಂದು ಫಸ್ಟ್ ಲೇಯರ್ ಆಡಿಯನ್ಸ್ಗಳಿಗೆ ನಾವು ರೀಚ್ ಆಗ್ಬೋದು. ಬಟ್ ಅಲ್ಲಿಂದ ಮೌತ್ ಪಬ್ಲಿಸಿಟಿ ಆದರೆ ಮಾತ್ರ ಸಿನಿಮಾಗಳು ಉಳ್ಕೊಳ್ಳುತ್ತೆ. ಸೊ ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ವಿಷಯನ ಸ್ಪ್ರೆಡ್ ಮಾಡಿ. ನಾವೇನು ಅಂದರೆ ನಾವು ಹೇಳಿದ್ರೆ ಅಂತ ನೀವು ಸ್ಪ್ರೆಡ್ ಮಾಡೋದು ಬೇಡ. ನೀವು ಕೂಡ ನೋಡಿದಿರೋ ಸಿನಿಮಾ ನಿಮ್ಗೆ ಏನು ಅನಿಸುತ್ತೆ ಅದನ್ನೇ ಬರೀರಿ. ಸೊ ಡೆಫಿನೆಟ್ಲಿ ಐ ಆಮ್ ಶೂರ್ ಲೈಕ್ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಯಾಕಂದರೆ ಈ ಥರ ಜಾನರ್ಗಳು ಈಗ ಒಂದು ಊಟ ಅಂದಮೇಲೆ ಅದರಲ್ಲಿ ಎಲ್ಲ ಥರದ್ದು ಬಗೆಗಳಿರುತ್ತೆ. ಸೊ ಅದರಲ್ಲಿ ಈಗ ಕಂಟೆಂಟ್ ಸಿನಿಮಾಗಳು ಬರುತ್ತೆ, ಕಮರ್ಷಿಯಲ್ ಸಿನಿಮಾಗಳು ಬರುತ್ತೆ, ಒಂದು ಒಳ್ಳೆ ಮೆಸೇಜ್ ಇರುತ್ತೆ. ಸೊ ಇದರಲ್ಲಿ ನೋಡಿದಾಗ ನಿಮ್ಗೆ ಅನಿಸುತ್ತೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಅ ವೆರಿ ಗುಡ್ ಮೆಸೇಜ್. ಸೊ ಇವತ್ತಿನ ದಿನದಲ್ಲಿ ನೀವು ಬೆಂಗಳೂರಲ್ಲೇ ನೋಡ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಫುಲ್ ಟ್ರಾಫಿಕಲ್ಲಿ ನಿಮಗೆ ಉಸಿರಾಡೋದು ಗಾಳಿನೂ ಸಿಗ್ದಂಗೆ ಹೋಗ್ತೀರ, ಯಾಕಂದರೆ ಮರಗಳಿಲ್ಲ. ಸೊ ಆ ಒಂದು ಒಳ್ಳೆ ಮೆಸೇಜ್ನ ಇದು ಈ ಸಿನಿಮಾ ಮುಖಾಂತರ ಹೇಳಿದ್ದಾರೆ. ಸೊ ದಯವಿಟ್ಟು ಇದಕ್ಕೆ ಹಂಸಲೇಖ ಅವರ ಮ್ಯೂಸಿಕ್ ತುಂಬ ಅಂದರೆ ತುಂಬ ಸಾಥ್ ಕೊಟ್ಟಿದೆ. ಸೊ ಅದನ್ನು ಕೂಡ ಇದು ಮಾಡಿ. ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ನನಗೆ ಎಸ್ಪೆಷಲಿ ಶರತ್ ಲೋಹಿತಾಶ್ವ ಅವರ ಪರ್ಫಾರ್ಮೆನ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ದಯವಿಟ್ಟು ಎಲ್ಲರೂ ಈ ವಿಷಯನ ಸ್ಪ್ರೆಡ್ ಮಾಡಿ. ಒಬ್ಬ
ಒಬ್ಬ ಹೊಸ ನಿರ್ದೇಶಕ, ಒಬ್ಬ ಹೊಸ ನಿರ್ಮಾಪಕ ಅವರ ಮೊದಲನೇ ಪ್ರಯತ್ನಕ್ಕೆ ಶಕ್ತಿ ಸಿಗಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರೀತಿಯ ವಿಷ್ಣುದಾದ ಅವರ ಹುಟ್ಟಿದಬ್ಬ ಇವತ್ತು ನಮ್ಮ ಕನಸಿನ ಕೂಸು ಸೋಲ್ಮೇಟ್ಸ್ ಹುಟ್ಟಿದಬ್ಬ ರಿಲೀಸ್ ಆಗಿದೆ. ಏನಿಲ್ಲ, ನಮ್ಮ ಕೆಲಸ ಆಚೆ ಕಡೆ ಬಂದಿದೆ. ಎಲ್ಲ ಕನ್ನಡ ಜನತೆ, ನಮ್ಮ ವಿಷ್ಣುದಾದ ಅಭಿಮಾನಿಗಳದ್ದು ಒಂದೇ ಒಂದು ಕೇಳ್ಕೊತೀನಿ, ದಯವಿಟ್ಟು ಈ ಸಿನಿಮಾನ ಉಳಿಸ್ಕೊಡಿ. ಒಂದು ಸಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಭರವಸೆಯಿಂದ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಮತ್ತು ವಿಷ್ಣುದಾದವ್ರು ಕೂಡ ಒಂದು ಸಣ್ಣ ಒಂದು ಬಿಟ್ಟು ಬರುತ್ತೆ ಅವ್ರ ಸಂಘದಲ್ಲಿ, ಅದೆಲ್ಲ ನೀವು ಕೂಡ ನೋಡಿರ್ತೀರ. ಹೇಗೆ ಅನಿಸ್ತಿದೆ ಅಂತ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದೀವಿ. ದಯವಿಟ್ಟು ಪ್ರಮೋಟ್ ಮಾಡಿ, ಕನ್ನಡ ಸಿನಿಮಾನ ಉಳಿಸಿ. ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದನ್ನು ಈ ಜನತೆಗೆ ತೋರಿಸಿ ಅನ್ನೋದಕ್ಕೆ ಕೇಳ್ಕೊತಿದ್ದೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಹಂಚ್ಕೊಳ್ಳಿ. ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು. ಸರ್